ಭಾರತ ಚಿತ್ರರಂಗದ ಇತಿಹಾಸದಲ್ಲಿ ಮರೆಯೋಕ್ಕಾಗದೇ ಇರೋ ಸಿನಿಮಾಗಳಲ್ಲಿ ಇದು ಕೂಡ ಹೌದು. ಒಂದು ಸತ್ಯ, ಸರ್ಕಾರ್. ರಾಮ್ ಗೋಪಾಲ್ ವರ್ಮಾ ಅವರು ಸರ್ಕಾರ್ ಸಿನಿಮಾ ಅಂದರೆ ಪಾರ್ಟ್ 4 ಸಿನಿಮಾ ಇನ್ನೇನು ಸ್ಕ್ರಿಪ್ಟ್ ರೆಡಿ ಇತ್ತು, ಶೂಟ್ಗೆ ಹೋಗಬೇಕಾಗಿತ್ತು. ಹಲವಾರು ಅವರ ವೈಯಕ್ತಿಕ ವಿವಾದಗಳಿಂದ ಹೊರತಾಗಿ ಆಚೆ ಬಂದು ಸರ್ಕಾರ್ 4 ಸಿನಿಮಾ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಆಗಿತ್ತು. ಯಾವಾಗ ಧುರಂಧರ್ ಸಿನಿಮಾ ಅವ್ರು ನೋಡ್ತಾರೆ, ಪಾರ್ಟ್ 1 ಪಾರ್ಟ್ 2, ಅವ್ರಿಗೆ ಅನ್ಸೋಕ್ಕೆ ಶುರು ಆಗುತ್ತೆ ಸಿನಿಮಾದ ಮ್ಯಾಥಮೆಟಿಕ್ಸ್, ಫಾರ್ಮುಲಾ, ಸಮೀಕರಣ ಬದಲಾಗಿದೆ ಅಂತ. ಸೊ ಹಳೆ ಗ್ಯಾಂಗ್ಸ್ಟರ್ ಸಿನಿಮಾಗಳು ನಾನು ಹಾಗೆ ಮಾಡೋಕ್ಕಾಗಲ್ಲ ಅಂತ ಆ ಪ್ರಾಜೆಕ್ಟ್ನ ನಿಲ್ಲಿಸ್ತಾರೆ. ಸೊ ಒಂದು ಸಿನಿಮಾ ಬರೀ ಜನರನ್ನೆಲ್ಲ ಮೇಕರ್ಸ್ಗೂ ಕೂಡ ಒಂದು ಮೈಂಡಲ್ಲಿ ಒಂದು ಬದಲಾವಣೆ ತರೋ ಹಾಗೆ ಮಾಡಿದ್ದು ಧುರಂಧರ್. ಈಗ ಅವರು ಸರ್ಕಾರ್ 4ನ್ನು ಸೈಡ್ಗಿಟ್ಟು ಸಿಂಡಿಕೇಟ್ ಅಂತ ಒಂದು ಸಿನಿಮಾ ಮಾಡ್ತಿದ್ದಾರೆ. ಸೊ ಆಲ್ ದಿ ಬೆಸ್ಟ್ ರಾಮ್ ಗೋಪಾಲ್ ವರ್ಮಾ ಸರ್. ಆ್ಯಂಡ್ ಅವರು ಧುರಂಧರ್ನ ತುಂಬ ಹಾಡಿ ಹೊಗಳಿದ್ದಾರೆ. ಸೊ ತುಂಬ ಜನ ಬಾಲಿವುಡ್ಡಲ್ಲೇ ತುಂಬ ಜನ ಇದ್ರ ಬಗ್ಗೆ ಮಾತಾಡಿಲ್ಲ. ತುಂಬ ಜನ ಅಂದರೆ ಯಾರ್ಯಾರು ಅಂತ ನಿಮ್ಗೆ ಗೊತ್ತಾಗುತ್ತೆ. ಒಂದೊಂದು ಸಾರಿ ಏನಾಗುತ್ತೆ, ಒಂದು ದೊಡ್ಡ ದೊಡ್ಡ ಬೆಟ್ಟ ಹಿಂಗೆ ಕರ್ಗೋಗ್ಬಿಡುತ್ತೆ. ಆ ಥರ 30-40 ವರ್ಷದ ಒಂದು ದೊಡ್ಡ ಬೆಟ್ಟ ಧುರಂಧರ್ ಅನ್ನೋ 2 ಸಿನಿಮಾಯಿಂದ ತುಂಬ ಜನರ ಮುಖವಾಡನೇ ಕಳಿಸ್ಬಿದ್ದಿದೆ. ಏನು ಮಾಡೋಕ್ಕಾಗಲ್ಲ. ಸೊ ಲಕ್ಕಿಲಿ ಧುರಂಧರ್ 3 ಬರ್ತಾ ಇಲ್ಲ ಅಂತ ನಿರ್ದೇಶಕ ಸ್ಪಷ್ಟಪಡಿಸಿದ್ದಾರೆ. ಸೊ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಆದಿತ್ಯ ಧರ್ ಅವ್ರ ಕಡೆಯಿಂದ ಬರಲಿ ಅಂತ ಆಶಿಸೋಣ. ಥ್ಯಾಂಕ್ ಯು.